ನಮಸ್ಕಾರ ವೀಕ್ಷಕರೇ, ನಾನಿದ್ದೇನೆ ಇವತ್ತು ಮುಲ್ಕಿ ಪಂಜಿನಡ್ಕ ಕೊಲೆಕಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಶಾಲೆಯ ಕಟ್ಟಡಕ್ಕೆ 100 ವರ್ಷಗಳಾಗಿದೆ ಎನ್ನುವುದಕ್ಕಿಂತಲೂ ಈ ವಿದ್ಯಾಮಂದಿರ ಜ್ಞಾನದ ದೇಗುಲ ಅದೆಷ್ಟೋ ಮಹಾನ್ ವ್ಯಕ್ತಿಗಳನ್ನು, ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸಿದಂತಹ ಜೀವಂತ ಕಟ್ಟಡ ಎನ್ನಬಹುದು. ಈ ಶಾಲೆಯ ಆವರಣದಲ್ಲಿ ಅದೆಷ್ಟೋ ಕತೆಗಳಿವೆ, ನಗುವಿನ ಅಳುವಿನ ಪ್ರತಿಧ್ವನಿಗಳಿವೆ. ಕಷ್ಟದ ಬದುಕು, ಹೊಟ್ಟೆಗಿದ್ದರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ದರೆ ಹೊಟ್ಟೆಗಿಲ್ಲ ಎನ್ನುವ ಕಾಲಘಟ್ಟ. ಅದೇ ಒಂದು ಜೊತೆ ಹಳೆಯ ಸಮವಸ್ತ್ರ, ಬುತ್ತಿಯೊಳಗಿಷ್ಟು ಗಂಜಿ, ಉಪ್ಪಿನಕಾಯಿ. ಪಕ್ಕದ ಅಂಗಡಿಯತ್ತ ನಿತ್ಯ ಕಣ್ಣು, ಕಡ್ಲೆ, ಬೋಟಿ, ಪೆಪ್ಪರ್ಮಿಂಟು ತಿನ್ನುವ ಆಸೆ. ಕೈಯಲ್ಲಿ ಕಾಸಿಲ್ಲ, ನಾಲ್ಕಾಣೆ ಸಿಕ್ಕಿದರೆ ಖುಷಿಗೆ, ಸಂತೋಷಕ್ಕೆ ಮಿತಿಯೇ ಇಲ್ಲ. ಬಡತನ, ಅಪ್ಪ ಅಮ್ಮನ ಜಗಳ, ಅಜ್ಜ ಅಜ್ಜಿಯ ಸಾಂತ್ವನ, ಗೆಳೆಯರ ಕೋಪ, ಅವಮಾನ. ನಿತ್ಯ ಅದೇ ದಾರಿ. ಶಾಲೆ ಸಮೀಪಿಸುತ್ತಲೇ ಜೀವನದ ಮನೆಯ ಮನದ ಚಿಂತೆ ಹಾರಿ, ನಗುವಿನೊಳಗೆ ಸೇರಿ ಜೀವನದ ಪಾಠದತ್ತ ನಮ್ಮ ಚಿತ್ತ, ಪುಸ್ತಕದ ಬದನೆಕಾಯಿಯತ್ತ ನಮ್ಮ ಒಲವು. ಇದೇ ಕಾರಣದಿಂದ ಶಾಲೆಗೆ 2ನೇ ಮನೆ ಎಂಬ ಬಿರುದು ಸಿಕ್ಕಿರಬಹುದು. ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸುವ ಸಂತಸದ ಕ್ಷಣಕ್ಕೆ ನಾವು ನೀವು ಎಲ್ಲರೂ ಸಾಕ್ಷಿಗಳಾಗೋಣ. ಗ್ರಾಮಸ್ಥರ, ಹಳೆ ವಿದ್ಯಾರ್ಥಿಗಳ ಶ್ರಮದಾನ, ಶಾಲೆಯ ಕುರಿತಾಗಿ ಇರುವ ಅಭಿಮಾನ, ಪ್ರೀತಿಯನ್ನು ಕಂಡು ಅವರನ್ನು ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಕೈಗೊಂಡಂತಹ ಶಿಕ್ಷಣ ವೈವಿಧ್ಯ ಕಾರ್ಯಕ್ರಮದಲ್ಲಿ ಈ ಶಾಲೆಯನ್ನು ಪರಿಚಯಿಸುತ್ತಿದ್ದೇವೆ. ಊರಿನವರ ಮಾತುಗಳು ಮುಂದಿನ ಸಮಾಜಕ್ಕೆ, ಇಂದಿನ ಯುವ ಜನತೆಗೆ ಮಾದರಿಯಾಗಬೇಕು. ಮುಲ್ಕಿ ಪಂಜಿನಡ್ಕ ಕೊಲೆಕಾಡಿ ಶಾಲೆ ಇನ್ನಿತರ ಶಾಲೆಗಿಂತ ವಿಭಿನ್ನವಾಗಲಿದೆ ಎಂಬ ಉದ್ದೇಶದಿಂದ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮೂರು ನಮ್ಮ ಶಾಲೆ ಅನ್ನೋ ಮೂಲಕ ಅನುಕೂಲವಂತರು, ಹಳೆ ವಿದ್ಯಾರ್ಥಿಗಳು ತಮ್ಮೂರಿನ ವಿದ್ಯಾಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿದ್ದೇ ಆದರೆ ನಿಜಕ್ಕೂ ಸರಕಾರಿ ಶಾಲೆಯಿಂದ ದೂರ ಉಳಿಯುವ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಸರಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸರಕಾರಿ ಶಾಲೆಗಳಲ್ಲೇ ಸಿಗುವುದಾದರೆ, ಸಾಮಾನ್ಯ ಜನರನ್ನು ಶಿಕ್ಷಣದ ಹೆಸರಿನಲ್ಲಿ ಸುಲಿಗೆ ಮಾಡುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸುಲಿಗೆ ಆಟಕ್ಕೂ ಕಡಿವಾಣ ಬೀಳೋದ್ರಲ್ಲಿ ಅನುಮಾನವಿಲ್ಲ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ನಾಗಭೂಷಣ್ ರಾವ್ ಅಂತೇಳಿ. ಓಕೆ. ನಾನು KPSK ಮೆಮೋರಿಯಲ್ ಹೈಸ್ಕೂಲ್ನಲ್ಲಿ 35 ವರ್ಷ ಸರ್ವಿಸ್ ಮಾಡಿ ಮುಖ್ಯೋಪಾಧ್ಯಾಯಗಿ ನಿವೃತ್ತನಾಗಿದ್ದೇನೆ. ಈಗ ಬಹುಶಃ ಇಲ್ಲಿ ಎಲ್ಲ ಮಕ್ಕಳು ಯಾರೆಲ್ಲ ಇದ್ದಾರೆ ಬಹುಶಃ ನಾವು ಕಲಿಸಿದ ಮಕ್ಕಳೇ. ಯಾಕೆಂದರೆ ಬಹಳ ಖುಷಿಯಾಗ್ತಾ ಇದೆ ನನಗೆ. ಯಾಕೆ ನೋಡಲಿಕ್ಕೆ ಅಂತ ಹೇಳಿದರೆ, ಇಂತಹ ಮಕ್ಕಳು ಒಂದು ಶಾಲೆಗೆ ಸಿಗೋದು ಬಹಳ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ತೇನೆ. ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಎಷ್ಟು ದುಡ್ಡು ಹಾಕುವವರಿದ್ದಾರೆ, ಎಲ್ಲವೂ ಇದೆ. ಆದರೆ ಏನು ಹೇಳ್ತೆ, ಕಾಯ ವಾಚ ಮನಸ್ಸ ಅಂತ ಹೇಳ್ತೇವಲ್ಲ, ಸ್ವತಃ ಬಂದು ಎಷ್ಟೆಷ್ಟೋ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇಲ್ಲಿ ಶ್ರಮದಾನ ಮಾಡಿ ಕೆಲಸ ಮಾಡಿ ತಾವು ಕಲಿತಂಥ ಒಂದು ಈ ಪ್ರಾಥಮಿಕ ಶಾಲೆಯನ್ನು ಸುಸ್ಥಿತಿಗೆ ತಂದಿಡಬೇಕು. ಅದು ಅದರ ಹಿಂದಿನ ರೂಪ ಮರೆಯಾಗಬಾರ್ದು. ನಾವು ಕಲಿಯುವಾಗ ಇಲ್ಲಿ ಹೇಗೆ ಇತ್ತೋ ಅದೇ ಸ್ಥಿತಿಯಲ್ಲಿ ಈ ಶಾಲೆ ಇರಬೇಕು. ನಾವು ಬಂದಾಗ ನಮಗೆ ನಾವು ಕುಳ್ಕೊಂಡ ಬೆಂಚು, ಯಾವುದು ಬೆಂಚು ಅದೆಲ್ಲ ನೆನಪಾಗಬೇಕು ಎನ್ನುವ ಉದ್ದೇಶದಿಂದ ಅವರು ಇದನ್ನು ಈ ರೀತಿಯಲ್ಲಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಬಹಳ ಸುಲಭ ಇರಲಿಲ್ಲ ಈ ಕೆಲಸ, ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಇವರು. ಈ ಒಂದು ಹಂತಕ್ಕೆ ಬರ್ತಂಥವ್ರು ಎಣಿಸಿರಲಿಲ್ಲ. ಈ ಸಂಘದ ಅಧ್ಯಕ್ಷರು ನಿತಿನ್ ಶೆಟ್ಟಿಯವರು ಮೊನ್ನೆ ತಾನೇ ನನ್ನ ಹತ್ರ ಹೇಳಿದರು, ಸರ್ ಇಳಿಯುವಾಗ ನಾವು ಎಣಿಸಲಿಲ್ಲ ಇದಾಗ್ತಂತೇಳಿ, ಈಗ ಎಲ್ಲ ಕೂಡಿ ಬಂದಿದೆ, ಎಲ್ಲವೂ ಕೆಲಸ ಸಸೂತ್ರ ಆಗ್ತಾ ಇದೆ ಸರ್ ಅಂತೇಳಿ ಹೇಳಿದ. ಇಷ್ಟೊಂದು ಖುಷಿಯಾಯಿತು ಅವರಿಗೆ. ನಾನು ಆಗಲೇ ಹೇಳಿದ್ದೇನೆ, ಇದು ಇಲ್ಲಿ ಅಧಿಕಾರಿ ಬಿಟ್ಟು ಕೊಲೆಕಾಡಿ ಮಣ್ಣಿನ ಗುಣ ಇದು ನಾನು 30-40 ವರ್ಷದಿಂದ ಹೇಳ್ತಾ ಬಂದಿರೋದೆ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಇಳಿತೀರಾ, ಯಾರೂ ನಿಮ್ಮ ಜೊತೆಗೆ ಬೇಡ, ಭಗವಂತ ನಮ್ಮ ಜೊತೆಗೆ ಇದ್ದಾನೆ. ನಾವೊಂದು ಒಳ್ಳೆ ಕೆಲಸ ಮಾಡ್ತೇವೆ ಅಂತೇಳಿ ಅದರಲ್ಲಿ ನಮ್ಮ ಸ್ವಾರ್ಥ ಇಲ್ಲ ಅಂತೇಳಿ ಆದರೆ ಭಗವಂತ ಬೆನ್ನ ಹಿಂದೆ ನಿಂತು ಬೆನ್ನು ತಡ್ತಾನೆ ಎಂಬುದಾಗಿ ನಾನು ಯಾವತ್ತೂ ನನ್ನ ಮಕ್ಕಳಿಗೆ ಹೇಳಿದವ. ಅದು ಇವತ್ತು ಸಾಕಾರಗೊಳ್ತಾ ಇದೆ. ಮೊನ್ನೆ ತಾನೇ ಹೇಳಿದೆ, ಇವತ್ತು ನಾನು ಸಾರ್ಥಕ್ಯದ ಭಾವವನ್ನು ಅನುಭವಿಸ್ತಾ ಇದ್ದೇನೆ. ಇಂತಹ ಮಕ್ಕಳು ಒಂದು ಶಾಲೆಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಇದು ಅಪರೂಪದಲ್ಲಿ ಅಪರೂಪ. ಸುತ್ತಮುತ್ತ ಒಂದು ಕನ್ನಡ ಶಾಲೆಯನ್ನು ಉಳಿಸಲಿಕ್ಕೆ ಇವತ್ತು ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಹೈಟೆಕ್ ಶಾಲೆಗಳಾಗ್ತಾ ಇದೆ. ಆದರೆ ಅದು ಕೂಡ ಒಂದು ಏನು ಖಾಸಗಿ ಅನುದಾನಿತ ಕನ್ನಡ ಶಾಲೆಗಳನ್ನು ಕೇಳುವವರಿಲ್ಲ. ಅಂಥ ಒಂದು ಶಾಲೆ ನಾವು 100 ವರ್ಷಕ್ಕೂ ಉಳಿಸುವಂಥ ಪ್ರಯತ್ನ ಮಾಡಬೇಕು ಎನ್ನುವಂಥ ಒಳ್ಳೆಯ ಭಾವನೆ ಇಟ್ಟುಕೊಂಡು ಕೆಲಸಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಏನಾಗಿದ್ದಾರೆ, ಅವರು ಯಶಸ್ವಿ ಕೂಡ ಆಗಿದ್ದಾರೆ. ಅದು ದೊಡ್ಡ ಬಹಳ ಮೆಚ್ಚುವಂಥ ಸಂಗತಿ. ಯಾರಾದರೂ ಇದನ್ನು ಮೆಚ್ಚಲೇಬೇಕಾದದ್ದು ಅಂತ ಹೇಳ್ತಾ, ಮತ್ತು ಅವರ ಬಗ್ಗೆ ಈ ಎಲ್ಲ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ನೀಡಬೇಕು. ಈ ಶಾಲೆ ಅವರಿಗೆ ಮೊದಲೆಲ್ಲೂ
ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳೇ ಬೆನ್ನೆಲುಬು. ಅದು ಯಾವತ್ತೂ ನಾನು ಹೇಳುವ, ಅವರು ಅದೇ ರೀತಿ ಬೆನ್ನೆಲುಬಾಗಿ ನಿಂತುಕೊಂಡು ಈ ಶಾಲೆಯ ಪುನರುತ್ಥಾನವನ್ನು ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಅವರು ಮಾಡುವಂತಹ ಮನಸ್ಥಿತಿ ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ಮನಸ್ಸಿನ ಯಾವ ಹೃದಯಗಳಿವೆ ಅವುಗಳು ಒಗ್ಗಟ್ಟಾಗಿ ನಿಂತರೆ ಯಾವುದೇ ಒಂದು ಕೆಲಸ ಆಗೋದು ಖಂಡಿತ ಅದು ಕಷ್ಟ ಸಾಧ್ಯ ಅಲ್ಲ ಅಂತ ಹೇಳ್ತಾ ಭಗವಂತನೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ಹರಿಸ್ತಾ ನನ್ನ ಮಾತು ಕೊನೆಗೊಳಿಸ್ತೇನೆ. ಸರ್, ಈ ಯಶಸ್ಸಿಗೆ ಮತ್ತು ಈ ಒಂದು ಯಶಸ್ವಿಯಾಗಿ ಒಂದೊಂದು ಕಟ್ಟಡ ಇವತ್ತು ಏನು ತಲೆ ಎತ್ತಿ ನಿಂತಿದೆ, ಇದಕ್ಕೆ ತಾವು ಹೇಳಿದಾಗೆ ಒಂದು ಭಗವಂತನ ಆಶೀರ್ವಾದ, ಮತ್ತೊಂದು ತಮ್ಮಂತಹ ಹಿರಿಯರ ಗುರುಗಳ ಒಂದು ಆಶೀರ್ವಾದ ಈ ಎಲ್ಲ ನಮ್ಮ ಈ ಹಳೆ ವಿದ್ಯಾರ್ಥಿಗಳಿಗೆ ಸಿಕ್ಲಿಕ್ಕೆ ಹೋಗಿ ಇವತ್ತು ಇದು ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಸರ್, ಇಷ್ಟೊತ್ತು ತಾವು ಮಾತನಾಡಿದ್ರಿ, ಸಮಾಜಕ್ಕೊಂದು ಸಂದೇಶವನ್ನು ಕೂಡ ಕೊಟ್ಟಿದ್ದೀರಿ. ನಿಮಗೆ ನಾನು ಧನ್ಯವಾದ ಕೊಡ್ತಾ ಇದ್ದೇನೆ. ನಮಸ್ಕಾರ. 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 ಧನ್ಯವಾದ. ಶೇಖರ್ ಶೆಟ್ಟಿ, ಕಿಲ್ಪಾಡಿ ಬಂಡಸಾಲೆ ಆಶ್ರಯ, ಅಲ್ಲಿ ನಾವು ಕಲಿತದ್ರಿಂದ ನೀವು ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ. ಹಳೆ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಖಂಡಿತ ಈ ಶಾಲೆಯಲ್ಲಿ ಕಲಿತವರು ಎಲ್ಲರೂ ಒಳ್ಳೆಯ ಪದವೀಧರರಾಗಿದ್ದಾರೆ. ತುಂಬ ಸಂತೋಷವಾಗ್ತದೆ. ಇದು ಇಷ್ಟು ವರ್ಷ ನಾವು ಮಾಡಿದ್ದೇವೆ, ಇನ್ನು ಇದಕ್ಕಿಂತಲೂ ಹೆಚ್ಚು ಕಾಲ ಇದರ ಸಂರಕ್ಷಣೆ ಮಾಡುವವರು ಇದ್ದಾರೆ ನಮ್ಮ ಊರಿನಲ್ಲಿ. ಖಂಡಿತ ಅದು ನಮಗೆ ಹೆಮ್ಮೆಯ ವಿಷಯ. ಮತ್ತು ನಾವು ಆಲೋಚನೆ ಮಾಡ್ತೇವೆ, ನಮಗೆ ಜಾಗದ ಅನುಕೂಲ ಇದ್ದರೆ ಇದನ್ನು ಕಾಲೇಜ್ ಏನಾದರೂ ಮಾಡಲಿಕ್ಕೆ ಮಾಡುವುದಾದರೆ ನಾನು ಸಹಾಯ ಮಾಡ್ತೇನೆ. ಸರ್, ಶಾಲೆಯ ಮೇಲೆ ತಮಗಿರುವ ಅಭಿಮಾನ ಹಾಗೂ ನಿಮ್ಮ ಒಂದು ಪ್ರೋತ್ಸಾಹ ಇಲ್ಲಿಗೆ ಒಂದು ವರದಾನ ಅಂತ ಹೇಳ್ಬೋದು. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರೆ ನಿಮಗೆ ಧನ್ಯವಾದಗಳು. ಸರ್, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಗಂಗಾಧರ ವಾಸುದೇವ ಶೆಟ್ಟಿ. ನನ್ನ ಡೇಟ್ ಆಫ್ ಬರ್ತ್ 1959. 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ನಾನು ಈ ಶಾಲೆಯಲ್ಲಿ ಕಲಿತಿದ್ದೇನೆ. ಆಗಲೇ ನಮ್ಮ ಊರಿನಲ್ಲಿ ನಾನು ನೋಡುವಾಗ ಭಾರಿ ಒಂದು ಖುಷಿಯ ಶಾಲೆ. ಯಾಕಂದರೆ ಈ ವರಾಂಡ, ಈ ಒಂದು ಕಂಬಗಳ ಒಂದು ಸುತ್ತು ಮದುಳಿ ಅಂತ ಹೇಳ್ಬೋದು, ಈ ಶಾಲೆಗಳು ಇಲ್ಲಿ ಇರಲಿಲ್ಲ. ಆದರೆ ನಮಗೆ ಇಲ್ಲಿ ಬರುವಾಗ ಭಾರಿ ಒಂದು ಖುಷಿ ಆಗ್ತಿತ್ತು. ಯಾಕಂದರೆ ಊರಲ್ಲಿ ಎಲ್ಲ ಕಡೆಗಳಲ್ಲಿ ಹುಲ್ಲಿನ ಚಾವಣಿಯ ಮನೆಗಳು ಇದ್ದದ್ದು, ದೊಡ್ಡ ದೊಡ್ಡ ಗುತ್ತುಗಳಲ್ಲಿ ಆದರೂ ಸಹ ಹುಲ್ಲಿನ ಚಾವಣಿ ಮನೆಗಳು ಇರುವಾಗ ಇದೊಂದು ಹಂಚಿನ ಶಾಲೆಯಲ್ಲಿ ಬರುವಾಗ ತುಂಬ ಖುಷಿ ಆಗ್ತಿತ್ತು. ಕನ್ನಡ ಆಗ ನಮಗೆ ಇಂಗ್ಲೀಷ್ ಮೀಡಿಯಮಿನ ಅಷ್ಟು ಒಂದು ಗೋಜಲಿ ಯಾರಿಗೂ ಇರಲಿಲ್ಲ. ಹಾಗಾಗಿ ಎಲ್ಲರೂ ಇದೇ ಶಾಲೆ, ಈ ಶಾಲೆಯಲ್ಲಿ, ಈ ಪರಿಸರದಲ್ಲಿ ಈ ಶಾಲೆಗೆ ಬರದ ಯಾವ ಒಬ್ಬನೇ ಇರಲಿಲ್ಲ. ಅಟ್ಲೀಸ್ಟ್ 1 ಕ್ಲಾಸು ಅಥವಾ 2 ಕ್ಲಾಸು 3 ಕ್ಲಾಸ್ ಕಲಿತೇ ಬಿಟ್ಟವರು. ಯಾಕಂದರೆ ಮೊದಲೆಲ್ಲ ಮನೆಗಳಲ್ಲಿ ಸ್ವಲ್ಪ ಬಡತನ ಇರಬಹುದು. ಆಗ ನೀವು ಶಾಲೆಗೆ ಹೋಗೋದು ಸಾಕು, 3ನೇ ಕ್ಲಾಸ್ ಕಲ್ತಿದ್ದಿ ಸಾಕು, ಇನ್ನು ಮನೆಯಲ್ಲಿ ಕೂತು ಬೀಡಿ ಕಟ್ಟು. ಹಾಗಾಗಿ ಈ ಶಾಲೆಯಲ್ಲಿ 1 ಮತ್ತು 2 ಖಂಡಿತ ಈ ಊರಿನ ಎಲ್ಲರೂ ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಬೇರೆ ಕಡೆಗಳಲ್ಲಿ ಈಗ ನಾವು ಕಾಲೇಜಿಗೆ ಹೇಳುವಾಗ ಕೆಲವರು ಮಾತ್ರ ಕಾಲೇಜಿಗೆ ಹೋಗಿರ್ಬೋದು. ಇದರಲ್ಲಿ ಹಾಗಲ್ಲ. ನನ್ನ ಲೆಕ್ಕ ಪ್ರಕಾರ 100% ಈ ಊರಿನ 100% ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ನಮ್ಮ ಇಲ್ಲಿಯ ಮೂಲ ಉದ್ದೇಶ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಲಿ ಅಥವಾ ಎಲ್ಲರೂ ಇಲ್ಲಿಯ ಒಂದು ಪ್ರಯತ್ನ ಏನಂದರೆ, ಕೆಲವರೇನು ಹೇಳಿದರು, ಇದನ್ನು ಡೆಮಾಲಿಷ್ ಮಾಡಿ ಹೊಸ ಕಟ್ಟಡ ಕಟ್ಟುವ ಅಂತ. ಹೊಸ ಕಟ್ಟಡ ಕಟ್ಟಿದರೆ ಕಾಂಕ್ರೀಟ್ ಕಟ್ಟಡ ಕಟ್ಟಬೇಕಾಗುತ್ತೆ. ಅದಕ್ಕಾಗಿ ಈ ಶಾಲೆಯ 100 ವರ್ಷದ ಶಾಲೆಯ ಹಾಗೆಯೇ ಮಣ್ಣಿನ ಒಂದು ಗಾರೆಯನ್ನು ತೆಗೆದು ಈಗ ನಮಗೆ ಹೇಗೆ ಅನುಕೂಲಕ್ಕೆ ಬೇಕಾಗುವ ಸಿಮೆಂಟ್ ಗಾರೆ ಮಾಡಿ, ಹಾಗೆಯೇ ಮರದ ಕೆಲವು ವಸ್ತುಗಳು ಹಾಳಾಗಿರ್ತು, ಹಾಗಾಗಿ ಅದನ್ನೆಲ್ಲ ತೆಗೆದು ಕಬ್ಬಿಣದ ಮಾಡನ್ನು ಮಾಡಿ ನಾವು ಹೊಸ ಹಂಚನ್ನು ಹಾಕಿ ಹಳೆಯ ಶಾಲೆ ಹೇಗೆ ಇತ್ತೋ ಇನ್ನು 100 ವರ್ಷಕ್ಕೆ ಈ ಶಾಲೆ ಹೀಗೆಯೇ ಉಳಿಲಿ ಇಂಥ ಉದ್ದೇಶದಿಂದ ಒಂದು ಸ್ವಲ್ಪ 10-50 ಲಕ್ಷ ಖರ್ಚು ಮಾಡಿ ಈ ಶಾಲೆಯನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕನ್ನಡ ಮೀಡಿಯಮು ಹಾಗೆಯೇ ಅದರೊಟ್ಟಿಗೆ ಇಂಗ್ಲೀಷ್ ಮಾಧ್ಯಮ ಪರಿವರ್ತನೆ ಬೇಕಾಗ್ತದೆ. ಹಾಗಾಗಿ ಇಂಗ್ಲೀಷ್ ಮಾಧ್ಯಮ ಸಹ ಮಾಡುವ ಅವಕಾಶಗಳು ಬಂದರೆ ಖಂಡಿತವಾಗಿ ಇಂಗ್ಲೀಷ್ ಮೀಡಿಯಮ್ ಸಹ ನಾವು ಮಾಡ್ತೇವೆ ಅಂತ ನಾನು ಹೇಳ್ತೇನೆ. ಈ ಶಾಲೆಯಲ್ಲಿ 3 ಎಕರೆ ಜಾಗ ಉಂಟು. ಅದರಲ್ಲಿ 50 ಸೆಂಟ್ಸನ್ನು ಹೈಸ್ಕೂಲ್ಗೆ ದಾನ ಮಾಡಿ ಕೊಟ್ಟಿದ್ದಾರೆ ಇಲ್ಲಿಯ ದಾನಿಗಳು. ಕೊಲಕಾಡಿ ಗುತ್ತಿನ ಅವರ ಸ್ಥಳ ಇದು. ಹಾಗಾಗಿ 50 ಸೆಂಟ್ಸ್ ಜಾಗವನ್ನು
8th 9th 10th ಹೈಸ್ಕೂಲ್ ಆಗಿ ನಾವು ಮಾಡಿದ್ದೇವೆ. ಅದು ಸಹ ಒಂದು ಸಂಸ್ಥೆಯಲ್ಲಿ ನಡೀತಾ ಉಂಟು. ಹಾಗಾಗಿ ಇಲ್ಲಿ ಸಾಧಾರಣ ಬೇರೆ ಶಾಲೆಗೆ ನಾವು ಹೋಲಿಸಿದರೆ ಇಲ್ಲಿ ಕನ್ನಡ ಮೀಡಿಯಂ ಆದರೂ ಒಂದೊಂದು ಕ್ಲಾಸಿಗೆ 30 ಜನ ವಿದ್ಯಾರ್ಥಿಗಳು ಇದ್ದಾರೆ. ನಮ್ಮದು ಒಂದೇ, ಆದಷ್ಟು ಕನ್ನಡ ಮೀಡಿಯಮು ಪರಿವರ್ತನೆಗಾಗಿ ಇಂಗ್ಲೀಷ್ ಮೀಡಿಯಂ ಅಗತ್ಯ, ಆದರೆ ಕನ್ನಡ ಮೀಡಿಯಮು ಕಲಿಯುವವರಿಗೆ ವಂಚಿತ ಆಗಬಾರದು ಎಂಬ ಉದ್ದೇಶದಿಂದ ಕನ್ನಡ ಮೀಡಿಯಮನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ವೀಕ್ಷಕರೇ ನಮಸ್ಕಾರ, ನಾನಿದ್ದೇನೆ ಇವತ್ತು ಮುಲ್ಕಿ ಪಂಜಿನಡ್ಕ ಕೊಲೆಕಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇನೆ. ಈ ಶಾಲೆ ಒಂದು ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ. ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಈಗ. ಸರ್, ನಿಮ್ಮ ಹೆಸರು? ನಿತಿನ್ ಕೆ ಶೆಟ್ಟಿ ಅಂತ. ನಿತಿನ್ ಕೆ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಶಾಲೆಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ, ನಾನೀಗ ಪ್ರಸ್ತುತ ಕೊಲೆಕಾಡಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ಈ ಶಾಲೆ ನಮ್ಮ ಮುಲ್ಕಿಯಿಂದ ಒಂದು 3 ಕಿಲೋಮೀಟರ್ ಒಳಗೆ ಪಂಜಿನಡ್ಕ, ಈ ಪ್ಲೇಸಿಗೆ ಪಂಜಿನಡ್ಕ ಅಂತ ಹೆಸರು, ಇಲ್ಲಿದೆ. ಈ ಶಾಲೆಗೆ ಈಗ ಈ ಕಟ್ಟಡಕ್ಕೆ ಶತಮಾನದ ಇತಿಹಾಸ, ಅಂದರೆ ಈ ಶಾಲೆ ಪ್ರಾರಂಭವಾದ ಬಗ್ಗೆ ದಾಖಲೆಗಳು ಹೇಳ್ತವೆ. 1884 1884ರಲ್ಲಿ ನಮ್ಮ ಈ ಕುಗ್ರಾಮದಲ್ಲಿ, ಈ ಗ್ರಾಮಕ್ಕೆ ಹತ್ತಿರವಾದ ಒಂದು ಪುತ್ತೂರ್ಕಾರ್ ಫ್ಯಾಮಿಲಿ ಅಂತ ಇದೆ. ಪುತ್ತೂರಿನಲ್ಲಿ ಪುತ್ತೂರ್ಕಾರ್ ಫ್ಯಾಮಿಲಿಯವರು, ಅಲ್ಲಿಯ ವಾಸುದೇವ ಕಾಮತ್ ಅಂತ ಅವರ ಒಂದು ಇಚ್ಛಾಶಕ್ತಿಯಿಂದ ಒಂದು ಶಾಲೆ ಆಗಬೇಕು, ಒಂದು ಊರಿನಲ್ಲಿ ಒಂದು ಶಾಲೆ ಬೇಕು ಅಂತ ಅವರು ಈ ಸ್ಥಳದಲ್ಲಿ ಅಲ್ಲ, ಇಲ್ಲಿಗೆ ಹತ್ತಿರವಿರುವ ಒಂದು ನಮ್ಮ ಪೇಟೆ ಉಂಟು, ಅಲ್ಲಿ ಒಂದು ಮನೆಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಈ ಕುಗ್ರಾಮದಲ್ಲಿ ಅವರೊಂದು ಶಿಕ್ಷಣ ಕ್ರಾಂತಿಯನ್ನು ಪ್ರಾರಂಭ ಮಾಡಿದವರು. ನಂತರದ ದಿನಗಳಲ್ಲಿ ಈ ಶಾಲೆ ಈ ಪರಿಸರಕ್ಕೆ ಶಿಫ್ಟ್ ಆಯಿತು. ಅಂದರೆ ಈ ಕಟ್ಟಡ ಇರಲಿಲ್ಲ. ಈ ಟೈಮಲ್ಲಿ ಅದನ್ನು ವಾಸುದೇವ ಕಾಮತರಿಗೆ ಮುಂದೆ ಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟವಾಗಿದೆ ಅಂತ ಅನಿಸಬೇಕು. ಆಗ ಅವರೇನು ಕೊಲೆಕಾಡಿ ಗುತ್ತಿನ ಪದ್ಮನಾಭ ಕಾಮತ್ ಅವರನ್ನು ಭೇಟಿ ಮಾಡ್ತಾರೆ. ನಂತರ ಪದ್ಮನಾಭ ಕಾಮತರು ಒಂದು ಮಹತ್ತರವಾದ ಹೆಜ್ಜೆಯನ್ನು ಇಡ್ತಾರೆ ಆ ಟೈಮಲ್ಲಿ. ಏನಂದರೆ ಅವರಿಗೆ ತಮ್ಮ ಪಿತ್ರಾರ್ಜಿತವಾಗಿ ಬಂದ ಈ ಆಸ್ತಿಯನ್ನು ಒಂದು 2-3 ಎಕರೆ 4 ಎಕರೆ ಜಾಗವನ್ನು ಶಾಲೆಗೋಸ್ಕರವೇ ಮೀಸಲಿಟ್ಟು ಆ ಸಮಯದಲ್ಲಿ ಇಂಥ ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟಿದ್ದಾರೆ. ಅಂದರೆ ನೋಡಿ, ನಾನು ಇದರ ಹಿಂದೆ ಉಲ್ಲೇಖ ಮಾಡಿದ್ದೆ, ಒಂದು 100 ವರ್ಷಗಳ ಹಿಂದೆ ನಮ್ಮ ತುಳುನಾಡಿನಲ್ಲಿ ನಮ್ಮ ಪರಿಸರದಲ್ಲಿ ಇರುವಂಥ ಹೆಚ್ಚಿನ ದೇವಸ್ಥಾನಗಳು ಜೀರ್ಣಾವಸ್ಥೆಯಲ್ಲಿ ಹುಳಿ ಮುಳ್ಳಿನ ಮಾಡಿನ ಇದ್ದ ಪರಿಸ್ಥಿತಿಯಲ್ಲಿ ಈ 100 ವರ್ಷದ ಹಿಂದೆ ಈ ಸುಸಜ್ಜಿತವಾದ ಹಂಚಿನ ಕಟ್ಟಡವನ್ನು ಕಟ್ಟಿದ್ದಾರೆ. ಅವರೊಂದು ಶಿಕ್ಷಣ ಪ್ರೇಮ ಅನ್ನೋದು ತೋರಿಸ್ತದೆ ನೋಡಿ. ಅವರು ಮಾಡಿದ ಒಂದು ತ್ಯಾಗದಿಂದ 100 ವರ್ಷಗಳ ಕಾಲ ಈ ಪರಿಸರದ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡೆಯುವಂಥದ್ದು. ಈ ಶಾಲೆಯಲ್ಲಿ ಶಿಕ್ಷಣ ಪಡೆದವರು ತುಂಬ ಜನ. ನಿಮಗೆ ಹೇಳಬೇಕಂದ್ರೆ ವಿಜಯ ಬ್ಯಾಂಕಿನ ಫೌಂಡರ್ ಯಾರು ಇದ್ದಾರೆ, ಸುಂದರಾಮ್ ಶೆಟ್ಟಿ ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಹಾಗೆ ನ್ಯಾಚುರಲ್ ಐಸ್ ಕ್ರೀಮ್ ಗೊತ್ತು ನಿಮಗೆ, ಮುಂಬೈಯಲ್ಲಿ ವಿಶ್ವವಿಖ್ಯಾತವಾದ ಒಂದು ಐಸ್ ಕ್ರೀಮ್, ಅದರ ಒಂದು ಸಂಸ್ಥಾಪಕರಾದಂಥ ದಿವಂಗತ ಇವರು ಕಾಮತ್ ಅವರು ಈ ಶಾಲೆಯಲ್ಲಿ ಕಲಿತವರು. ನಮ್ಮ ಪರಿಸರದಲ್ಲಿ ಕೆಂಡಲ್ ಲೈಟಿಂಗ್ ಅನ್ನುವಂಥ ದೊಡ್ಡ ಉದ್ದಿಮೆಯನ್ನು ಸ್ಥಾಪಿಸಿ ತುಂಬ ನಮ್ಮ ಊರಿನ ಜನರಿಗೆ ಕೆಲಸವನ್ನು ಕೊಟ್ಟಂಥ ಒಂದು ಆರ್ಥಿಕ ಇದನ್ನು ಡೆವಲಪ್ ಮಾಡಿದಂಥ RG ಶೆಣೈ, ಕೆಂಡಲ್ ಲೈಟಿಂಗ್ ಇಂಡಸ್ಟ್ರೀಸ್ನ ಮಾಜಿ ವ್ಯವಸ್ಥಾಪಕರಾದಂಥ RG ಶೆಣೈ ಇಲ್ಲಿ ಕಲಿತವರು. ಮುಂಬೈಯ ಪ್ರತಿಷ್ಠಿತ ಹೆಡ್ಲ್ಯಾಬ್ಸ್ ಕೇಳಿರ್ಬೋದು ನೀವು. ಹೆಡ್ಲ್ಯಾಬ್ಸ್ನ ಸಂಸ್ಥಾಪಕರಾದಂಥ ಮನಮೋಹನ್ ಶೆಟ್ರು, ಅವರ ಅಣ್ಣ ಕ್ಯೂಲ್ಯಾಬ್ನ ಮನೋಹರ್ ಶೆಟ್ರು, ತುಂಬ ಜನ ಇದ್ದಾರೆ. ಈ ಶಾಲೆಯ ಇತಿಹಾಸವೇ ಒಂದು ವಿಭಿನ್ನ. ಹಾಗೆ ಈ ಶಾಲೆ ಅಂದರೆ ಫಸ್ಟ್ ಹೇಗೆ ಇತ್ತು ಅದಕ್ಕಿಂತ ಡೆವಲಪ್ಮೆಂಟ್ ಆಗ್ತಾ ಹೋಯಿತು, ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ನಂತರ ಈ ಪೋರ್ಷನ್ ನೋಡಿ ಮೊದಲಿದ್ದದು, ನಂತರ ನಾರ್ತ್ ಭಾಗದಲ್ಲಿ ಅದನ್ನು ಸೇರಿ 1962 ಆ್ಯಡ್ ಮಾಡಿದರು. ನಂತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯಿತು. ಈ 1982ರಲ್ಲಿ ಒಂದು ಇಲ್ಲಿ ಮುಖ್ಯೋಪಾಧ್ಯಾಯರಾದಂಥ H. ಗಣಪತಿ ಶೆಣೈ ಅಂತ ಇದ್ರು. ಅವರ ವ್ಯಕ್ತಿತ್ವ ಹೇಗೆ ಅಂದರೆ ಅವರಿಗೆ ಶಾಲೆನೇ ಮನೆ ಅಂತ ಅವರ ಒಂದು ಉನ್ನತವಾದ ಚಿಂತನೆ. ಹೈಯರ್ ಪ್ರೈಮರಿ ಆದಮೇಲೆ ಎಲ್ಲಿಗೆ ಹೋಗೋದು, ಆ ಚಿಂತನೆಯೊಂದಿಗೆ ಅವರು ಒಂದು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇದು ಮಾಡಿ ಒಂದು ವಿದ್ಯಾಪ್ರಚಾರಿಣಿ ಟ್ರಸ್ಟ್ ಅಂತ ರಚಿಸಿ ಕೆಳಗೆ ನಮ್ಮ ಹೈಸ್ಕೂಲನ್ನು ರಚಿಸಿದರು. ಆ ಹೈಸ್ಕೂಲ್ ಆದಮೇಲೆ ಈಗ ನೋಡಿ 44 ಬ್ಯಾಚ್ SLC ಮಕ್ಕಳು ಹೊರಗೆ ಹೋದರು. ಈಗ ನೋಡಿ ಕನ್ನಡ ಮೀಡಿಯಂ ಸ್ವಲ್ಪ ಸ್ವಾಭಾವಿಕವಾಗಿ ಇಂಗ್ಲೀಷ್ ಮೀಡಿಯಂ ಬಂದ ಮೇಲೆ ಸ್ವಲ್ಪ
ಡೌನ್ ಆಗ್ತಾ ಇದೆ. ಆದರೂ ನಾವು ಈ ಶಾಲೆಯನ್ನು ಒಂದು ಉಳಿಸಬೇಕು. ಈಗ ಕಾಲ ಹೇಗೆ ನಿನ್ನ ಮುಂದೆ ಹೇಗೆ ಕಾಲ ಬರ್ತದೆ, ಕನ್ನಡ ಮೀಡಿಯಮ ಅಥವಾ ಇಂಗ್ಲೀಷ್ ಮೀಡಿಯಮ ಅಥವಾ ಹೇಗೆ ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾವಣೆ ಆಗ್ತದೆ, ಆ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಕೊಡಬೇಕು. ಮತ್ತು ಈ ಶಿಕ್ಷಣ ಸಂಸ್ಥೆಯೊಂದು ಉಳಿಬೇಕು. ಅದು ಕನ್ನಡ ಮೀಡಿಯಮ, ಇಂಗ್ಲೀಷ್ ಮೀಡಿಯಮ, ಈ ಥರ ಈ ಕೊಲೆಕಾಡಿ ಶಾಲೆಯ ಇತಿಹಾಸ ಈ ಶತಮಾನ ಅಲ್ಲ, ಇನ್ನೊಂದು ಶತಮಾನಕ್ಕೆ ಉಳಿಬೇಕು ಅಂತದ್ದು ನಮ್ಮದೊಂದು ಹಳೆ ವಿದ್ಯಾರ್ಥಿಗಳ ಮತ್ತು ಈ ಊರಿನ ಪರಿಸರದ ಎಲ್ಲ ವಿದ್ಯಾಭಿಮಾನಿಗಳ ಹಾರೈಕೆ. ಹಾಗೆ ಈಗ 1 ವರ್ಷದ ಹಿಂದೆ ಈ ಕಟ್ಟಡ 100 ವರ್ಷ ಆಯಿತು, ತುಂಬ ಶಿಥಿಲವಾಗಿತ್ತು ಕಟ್ಟಡ. ಅಂದರೆ ಅದು ಆ್ಯಕ್ಚುಲಿ ನ್ಯಾಚುರಲ್, ಮಣ್ಣಿನ ಗೋಡೆ, ಮರದ ಹಂಚು ಎಲ್ಲ ಇತ್ತು. ಆವಾಗ ಬೀಳುವ ಹಂತದಲ್ಲಿರುವಾಗ ನಾವೊಂದು ಹಳೆ ವಿದ್ಯಾರ್ಥಿಗಳು ಒಂದು ನಿರ್ಧಾರ ಮಾಡಿ ಈ ಶಾಲೆಯನ್ನು ಹಿಂದೆ ಹೇಗೆ ಇತ್ತು ಹಾಗೆಯೇ, ಅಂದರೆ ಯಾರು ಈ ಶಾಲೆಗೆ ಬಂದರೂ ಅವರಿಗೆ ಅವರ ಬಾಲ್ಯ ನೆನಪಾಗಬೇಕು. ಆ ಥರ ಹೊಸ ಕಟ್ಟಡ ಆದರೆ ಅದು ದುಮ್ಮೊಂಜಿ ಶಾಲೆ ಇತ್ತೆಜ್ಜೆ ಅಂತ, ಹಾಗೆ ಅಲ್ಲ. ಈ ಶಾಲೆಯಲ್ಲಿ ನಾವು ಕಲ್ತದ್ದು ಮರೆ ಹೀಗೆ ಇತ್ತು. ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ಮೂಲ ರೂಪವನ್ನು ಕೆಡಿಸದೆ ಸಂಪೂರ್ಣವಾಗಿ ನವೀಕರಣವನ್ನು ಮಾಡಿದ್ದೇವೆ. ಈಗ ನಾಳ್ದು 21 ತಾರೀಕಿಗೆ ನಮ್ಮದು ಇದರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಈ ಉದ್ಘಾಟನೆ ಮಾಡಿ ಮಕ್ಕಳನ್ನೊಂದು ಒಳಗೆ ಬಿಡುವ ಕಾರ್ಯಕ್ರಮ ಇದೆ. ಹಾಗೆ ನಮ್ಮದು ಹಳೆ ವಿದ್ಯಾರ್ಥಿ ಸಂಘದ 41ನೇ ವಾರ್ಷಿಕೋತ್ಸವ ಜರಗಲಿಕ್ಕಿದೆ. ಹಾಗೆ ಆ ಸಂಭ್ರಮಕ್ಕೆ ನಾವು ನೋಡಿ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಈಗ ಎಲ್ಲ ಕಾಮಗಾರಿಗಳು ಮುಗಿದು ಈಗ ಅಂತಿಮ ಹಂತದ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆಯ ಕೆಲಸ. ಇಲ್ಲಿ ವಿಭಿನ್ನವಾದ ಒಂದು ವಿಷಯ ಏನಂದರೆ, ಈ ಕಾಮಗಾರಿ ಸ್ಟಾರ್ಟ್ ಆದಂದಿನಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಪ್ರತಿ ಭಾನುವಾರ ಶ್ರಮದಾನದ ಮೂಲಕ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಕಾಮಗಾರಿಯೂ ಹಾಗೆ. ಈ ಕಾಮಗಾರಿಯಲ್ಲಿ ಯಾವುದೇ ನಾವು ಹೊರಗುತ್ತಿಗೆ ಅಂತ ಕೊಡಲಿಲ್ಲ. ನೋಡಿ, ಸಾಮಾಜಿಕ ಜವಾಬ್ದಾರಿ ಅಂದರೆ ಹೇಗಿರ್ತದೆ ಅಂದರೆ, 4 ಜನರಿಂದ ಪಡೆದ ಹಣ ಶಾಲೆಗೋಸ್ಕರ, ಅವರ ಅಭಿಮಾನಕ್ಕೋಸ್ಕರ ಈ ಶಾಲೆಗೆ ಕೊಡ್ತಾರೆ. ಆ ಶಾಲೆಯ ಬಂದ ಹಣವನ್ನು ನಾವು ದುರುಪಯೋಗ ಮಾಡಬಾರ್ದು. ಫಂಕ್ಷನ್ ಮಾಡೋದು, ಇನ್ನೊಂದು ಮಾಡೋದು, ನಾವು ಪ್ರಚಾರಕ್ಕೆ ಜಾಸ್ತಿ ಒತ್ತು ಕೊಡೋದಲ್ಲ. ನಮ್ಮ ಕೆಲಸ ಕಾರ್ಯಗಳು ಮುಗಿಬೇಕು ಅದರಲ್ಲಿ. ಹಾಗೆ ಅರ್ಥಪೂರ್ಣವಾಗಿ ಪ್ರತಿಯೊಬ್ಬರ ಹಣಕ್ಕೂ ಬೆಲೆ ಸಿಗಬೇಕು. 100ರಿಂದ 1,00,000 ಕೊಟ್ಟವರಿದ್ದಾರೆ ಈ ಶಾಲೆಗೆ. ನಮಗೆ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಅವರವರ ಶಕ್ತಿಗೆ ಅನುಸಾರವಾಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಶ್ರಮದಾನದ ಮೂಲಕ ಕೆಲಸ ಮಾಡುವುದರ ಮೂಲಕ ಒಂದು ಈ ಟಚ್ ಇರಬೇಕು ನೋಡಿ. ಅದಕ್ಕೋಸ್ಕರ ಒಂದು ಭಾವನೆಗಳಿರಬೇಕು ನಮ್ಮಲ್ಲಿ. ಯಾರಿಗೂ ಕೆಲಸ ಕೊಟ್ಟಾಯಿತು ಮಾಡಿತು ಅದು ಬೇರೆ ವಿಷಯ, ಅದು ಯಾವುದು ಆಗ್ತದೆ, ಹಣ ಇದ್ದರೆ ಆಗ್ತದೆ. ಹಾಗೆ ಅಲ್ಲ, ಹಣ ಇದ್ದರೂ ಸಹ ನಾವು ಕೆಲಸ ಮಾಡಿ ಭಾವನೆಗಳು ಜೊತೆಗೂಡಬೇಕು ಇದರ ಒಟ್ಟಿಗೆ. ಅದರ ಮುಖಾಂತರ ಸಂಘವು ಮುನ್ನಡೆತಾ ಹೋಗಬೇಕು. ಮುಂದಿನ ಪೀಳಿಗೆಗೆ ನಾವೀಗ ಮಾಡ್ತೇವೆ, ಇನ್ನು 100 ವರ್ಷದ ನಂತರ ಇಲ್ಲಿ ನಾವು ಯಾರಿದ್ದೇವೆ, ನಾವು ಯಾರೂ ಇಲ್ಲ, ಇಲ್ಲಿದ್ದವರು ನಾವು ಇಲ್ಲ. ಆದರೆ ಕೊಲೆಕಾಡಿ ಶಾಲೆ ಇರ್ತದೆ, ಮುಂದಿನ ಪೀಳಿಗೆ ಇರ್ತದೆ, ಅವರಿಗೊಂದು ನಾವೊಂದು ಖಾಲಿ ಅಡಿಗಲ್ಲು ಹಾಕಿ ಕೊಟ್ಟದ್ದಷ್ಟೇ. ನೋಡಿ, ಈಗ ಈ ಶಾಲೆ ಬಗ್ಗೆ ಮ್ಯಾನೇಜ್ಮೆಂಟ್ನ ಬಗ್ಗೆ ಹೇಳಬೇಕಂದ್ರೆ, ಕೊಲೆಕಾಡಿ ಗುತ್ತಿನ ಮನೆತನದವರ ಸಾಧಾರಣ 3ನೇ ಪೀಳಿಗೆ ಅಂತ ಹೇಳ್ಬೋದು. ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟು ಕೂಡಿಕೊಂಡು, ಅದರಲ್ಲಿ ಎಲ್ಲ ಇಲ್ಲಿ ಕಲ್ತವರಲ್ಲ, ನಮ್ಮ ಪೂರ್ವಜರು ಮಾಡಿದ ಶಾಲೆ ಎನ್ನುವ ಒಂದು ಪ್ರೀತಿಯಿಂದ ಇಲ್ಲಿ ಒಂದು ಕೊಲೆಕಾಡಿ ಪದ್ಮನಾಭ ಕಾಮತ್ ದತ್ತಿ ನಿಧಿ ಅಂತ ಅದೊಂದು ಟ್ರಸ್ಟ್ ಸ್ಥಾಪನೆ ಮಾಡಿ, ಅದರ ಮುಖಾಂತರ ಈಗ ನಮ್ಮಲ್ಲಿ ನಿಜವಾಗಿರುವುದಂದರೆ ಒಬ್ಬರು ಮಾತ್ರ ಏಕ ಉಪಾಧ್ಯಾಯ ಅಂತ ಹೇಳ್ಬೋದು. ಸರ್ಕಾರದಿಂದ ಅನುದಾನಿತ ಶಾಲೆ ಆದ್ದರಿಂದ ಅನುದಾನವನ್ನು ಸರ್ಕಾರದಿಂದ ಸಂಬಳ ಪಡೆಯುವವರು ಒಬ್ಬರೇ ಇರೋದು. ಬಾಕಿ 6-7 ಮಂದಿ ಶಿಕ್ಷಕರಿದ್ದಾರೆ. ಅವರಿಗೆ ಸಂಬಳ ಕೊಡುವಂಥದ್ದು, ಈ ಥರ ಮೇಂಟೈನ್ ಮಾಡುವಂಥದ್ದು ಅವರೇ ಟ್ರಸ್ಟ್ನ ಮುಖಾಂತರ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರೌಢಶಾಲೆಗೆ ಪ್ರತ್ಯೇಕ ಒಂದು ವಿದ್ಯಾಪ್ರಚಾರಿಣಿ ಟ್ರಸ್ಟ್ ಅಂತ ಇದೆ. ವಿದ್ಯಾಪ್ರಚಾರಿಣಿ ಟ್ರಸ್ಟ್ ಅಂದರೆ ಅದರಲ್ಲಿ ಇರುವುದು ಹಳೆ ವಿದ್ಯಾರ್ಥಿಗಳೇ, ಬಟ್ ಒಂದು ಮ್ಯಾನೇಜ್ಮೆಂಟಿಗೆ ಒಂದು ಕಮಿಟಿ ಬೇಕು. ಹಾಗೆ ಅದರ ಮುಖಾಂತರ ಈ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಪೂರಕವಾಗಿ ಅವರ ಟ್ರಸ್ಟಿಗೆ ಅವರು ಶಾಲೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಶಾಲೆಯನ್ನು ರಿನಿವೇಷನ್ ಮಾಡಿಕೊಡುವ ಜವಾಬ್ದಾರಿ ನಮ್ಮದು, ಹಳೆ ವಿದ್ಯಾರ್ಥಿಗಳಿದ್ದು. ಇದು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕಲ್ಲ, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಋಣ. ಅದನ್ನು ನಾವು ಸಂದಾಯ ಮಾಡಿದ್ದೇವೆ ಅಷ್ಟೇ. ಸಾಧನೆ ನಾವು ಇನ್ನೂ ಮಾಡಬೇಕು. ಸಾಧನೆ ಅವರು ಮಾಡಿದ್ದು 100 ವರ್ಷಗಳ ಹಿಂದೆ, ಅದು ಸಾಧನೆ. ಈಗ ನಾವು ರಿಪೇರಿ ಮಾಡಿದ್ದು, ನಾವು ಹಿರಿಯರ ಮನೆಯನ್ನು ನಾವು ಹೇಗೆ ರಿಪೇರಿ ಮಾಡ್ತೇವೆ, ಆ ರೀತಿ ಈ ಶಾಲೆಯನ್ನು ನಾವು ರಿಪೇರಿ ಮಾಡಿದ್ದು ಅಷ್ಟೇ. ಇನ್ನೂ ಸಾಧನೆ ಇನ್ನೊಂದು ಶತಮಾನಕ್ಕೆ ಉಳಿಸಿದರೆ ಅದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸಾಧನೆ ಆಗ್ತದೆ. ಅಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಿ. ಸರ್, ಒಂದು ನಿಮಿಷ ಸರ್, ನಾವು ಪ್ರತಿ ಸಲ ಒಂದು ವಿಡಿಯೋ ಮಾಡುವಾಗ ಒಂದು ಸಮಾಜಕ್ಕೊಂದು ಸಂದೇಶವನ್ನು ಕೊಡ್ತೇವೆ ನಮ್ಮ ವಾಹಿನಿಯ ಮೂಲಕ. ಸರ್, ಇವತ್ತು ನಾವು ಈ ಕೊಲೆಕಾಡಿ ಶಾಲೆಯಲ್ಲಿ ಇದ್ದೇವೆ. ಈ ಶಾಲೆ ಒಂದು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಮಾದರಿಯಾದಂತಹ ಶಾಲೆ. ಇದರಿಂದ ನಾವು ನಮ್ಮ ಯುವ ಜನತೆ ಕಲಿಯುವುದು ತುಂಬ ಉಂಟು. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ, ನಮ್ಮ ವಾಹಿನಿ ಮೂಲಕ ನೀವು ಈ ಇಂದಿನ ಜನತೆಗೆ ಹಾಗೂ ಮುಂದಿನ ಪೀಳಿಗೆಗೆ ಏನೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ?
ನೋಡಿ ಸಂದೇಶ ಅಂದರೆ ಇಂಥ ಎಷ್ಟೋ ಶಾಲೆಗಳಿವೆ, ಊರಲ್ಲಿ ಇಂಥ ಶಾಲೆಗಳಿವೆ. ಇದೊಂದು ಭಾವನಾತ್ಮಕ ಕೊಂಡಿ, ಹಿಂದಿನ ಮತ್ತು ಭಾವನಾತ್ಮಕ ಕೊಂಡಿ. ನೋಡಿ ಇಷ್ಟು ಮಕ್ಕಳು ಇಲ್ಲಿ ಬಂದಿದ್ದಾರೆ, ಆ ಮಕ್ಕಳು ಬಂದಿದ್ದಾರೆ ಅಂದರೆ ಆ ಭಾವನೆಗಳು ಈಗಿನ ಶಾಲೆಗಳಲ್ಲಿ ಬಹುಶಃ ಅದು ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಎಲ್ಲ ಕಮರ್ಷಿಯಲ್ ಆಗಿದೆ. ಹಾಗೆ ಊರಿನ ಎಲ್ಲ ಶಾಲೆಗಳನ್ನು ಹೀಗೆ ಹಳತ ಆಗುವಂಥದ್ದು ಅಥವಾ ಕನ್ನಡ ಮಾಧ್ಯಮ ಇರಲಿ ಅದನ್ನು ಇಂಗ್ಲೀಷ್ ಮಾಧ್ಯಮವಾಗಿ ಪರಿವರ್ತಿಸಬಹುದು. ಅದರಲ್ಲಿ ಊರಿನವರು ಹಳೆ ವಿದ್ಯಾರ್ಥಿಗಳು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ನೋಡಿ ಶಿಕ್ಷಣ ಅಂದರೆ ಒಂದು ಮುಖ್ಯ ಅಂಶ. ಶಿಕ್ಷಣದ ಮುಖಾಂತರವೇ ಜೀವನ ರೂಪಿಸಿಕೊಳ್ಳಲಿಕ್ಕೆ ಒಂದು ಮೊದಲಿನ ಮೈಲಿಗಲ್ಲದು. ಅದನ್ನು ಮಕ್ಕಳಿಗೆ ಕೊಡುವುದರಲ್ಲಿ ಯಾವುದೇ ನಷ್ಟ ಇಲ್ಲ. ನೋಡಿ ನಾವು ತುಂಬ ಧಾರ್ಮಿಕವಾಗಿ ಈ ಥರ ಎಲ್ಲ ಖರ್ಚನ್ನು ಮಾಡ್ತೇವೆ. ನಾವು ನೋಡಿ ಈಗ ನಮ್ಮ ಮನೆಯನ್ನೇ ಕಟ್ತೇವೆ, ಲಕ್ಷಗಟ್ಟಲೆ ಲೋನ್ ಮಾಡಿ ನಮ್ಮ ಮನೆ ಕಟ್ತೇವೆ, ಅಥವಾ ನಮ್ಮ ಪೂರ್ವಜರ ಮನೆಯನ್ನು ಕೋಟಿಗಟ್ಟಲೆ ಹಣ ಹಾಕಿ ರಿನೋವೇಷನ್ ಮಾಡ್ತೇವೆ. ಎಷ್ಟು ದಿನ ಬಾಳ್ತೇವೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ. ಸೊ ಆದರೆ ಈ ಕಾರ್ಯವನ್ನು ಅಲ್ಲಿ ನಾವು ಆಲೋಚನೆ ಮಾಡೋದಿಲ್ಲ. ನಾವು ಯಾವುದನ್ನು ಶಾಲೆಗೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡ್ತೇವೆ, ಏತ್ಕೊರಲಿ ಯಾನು ಅಂತ ಕೊರಂಡ ಯಾವ ಏರ್ನ ಶಾಲೆ, ಆ ರೀತಿಯ ನಮಗೆ ಭಾವನೆ ಬರ್ತದೆ. ನೋಡಿ ಯಾವುದನ್ನು ಅವರು ಕಟ್ಟಿದ್ದರಿಂದ ನಾವು ಈಗ ಮಾಡ್ತಾ ಇದ್ದೇವೆ, ನಾವಿಲ್ಲಿ ನಿಂತಿದ್ದೇವೆ ಅಂತ ಅದಕ್ಕೆ ಕಾರಣ ಅವರು. ಆ ಕೊಂಡಿಯನ್ನು ಬೆಳೆಸಿಕೊಂಡು ಹೋಗಬೇಕು, ಶಾಲೆಗಳನ್ನು ಬೆಳೆಸಬೇಕು. ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ಶಾಲೆಗೆ ಮಾಡಿದರೆ ಆ ಊರೇ ಉದ್ಧಾರ ಆಗ್ತದೆ, ಏನಾದ್ರಲ್ಲಿ ನಷ್ಟ ಏನಿಲ್ಲ. ನಾವು ಈ ಥರ ಕೆಲವೊಂದು ಅನಗತ್ಯ ಖರ್ಚುಗಳನ್ನು ಮಾಡುವುದನ್ನು ಹೊರತುಪಡಿಸಿ ಶಾಲೆಗೆ ಜಾಸ್ತಿ ಒತ್ತು ಕೊಟ್ಟರೆ ಊರಿನವರು ಎಲ್ಲವನ್ನೂ ಸರ್ಕಾರದಿಂದಲೇ ಕಾಯಬೇಕಂತ ಏನೂ ಇಲ್ಲ, ಎಲ್ಲವನ್ನೂ ಸರ್ಕಾರವೇ ಮಾಡಬೇಕು. ಈಗ ಸರ್ಕಾರಿ ಶಾಲೆಗಳು ಇರ್ಬೋದು, ಸರ್ಕಾರಿ ಶಾಲೆಗಳು ಹಾಗೆ ಸರ್ಕಾರದಿಂದ ಅನುದಾನ ಬರ್ತದೆ, ಸಂಬಳ ಬರ್ತದೆ, ಎಲ್ಲ ಸ್ವಲ್ಪ ಊರಿನವರು ಅದಕ್ಕೆ ಜೊತೆಗೂಡಿದರೆ ಒಂದು ವಿದ್ಯಾಸಂಸ್ಥೆ ಒಳ್ಳೆಯದಾಗಿ ಬೆಳೆದರೆ ಆ ಊರು ಉದ್ಧಾರ ಆದ ಹಾಗೆ ಅಂತ ನನ್ನ ಭಾವನೆ. ಅದೇ ನಾನು ಹೇಳೋದು ಅಷ್ಟೇ. ಇಷ್ಟೊತ್ತು ನೀವು ನಮ್ಮ ವಾಹಿನಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ಮಾತನಾಡಿದ ತಮಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಪವಿತ್ರ ಅಂತ. ನಾನು ಪಲಿಮಾರ್ ಕಾಲೇಜಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತೇನೆ. ನೀವು ನಿಮ್ಮ ಒಂದು ಬಾಲ್ಯದ ಜೀವನ, ಈ ಶಾಲೆಯಲ್ಲಿ ನೀವು ಒಂದು ಕಳೆದಂತಹ ಸಮಯ, ಮತ್ತೆ ನೀವು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಶ್ರಮದಾನ ಮಾಡಿದ್ರಿ, ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರಿ ಮೇಡಮ್, ನಾನು ನನ್ನ ಬಾಲ್ಯವನ್ನು ಇದೇ ಶಾಲೆಯಲ್ಲಿ, ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ, ಯಾಕಂತ ಹೇಳಿದರೆ ನಮ್ಮ ಮನೆಯ ಹತ್ತಿರ ಇರುವಂತಹ ಒಂದು ಸಂಸ್ಥೆ ವಿದ್ಯಾ ದೇಗುಲ. ಆದ ಕಾರಣ ನಮ್ಮ ಬಾಲ್ಯ ಹೆಚ್ಚಿನವರೆಲ್ಲ ಇದೇ ಊರಿನಲ್ಲಿ ಆ ಸಂದರ್ಭದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾಭ್ಯಾಸವನ್ನು ಪಡೆದಂಥ ಸಂಸ್ಥೆ ಇದು. ಹೌದು. ಇದು ಸುಮಾರು ಒಂದು 6-7 ತಿಂಗಳ ಹಿಂದೆ ಒಂದು ಶಾಲೆಯಲ್ಲಿ ಸಮಸ್ಯೆ ಕಂಡು ಬಂದಿತ್ತು. ಅಂದರೆ ಹಂಚು ಆಗಲಿ ಅಥವಾ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಾವು ಇದನ್ನೊಂದು ನವೀಕರಣ ಮಾಡುವಂಥ, ಅಂದರೆ ಯಾವುದೇ ಹಳೆಯ ಏನು ಸ್ಟ್ರಕ್ಚರ್ ಅದು ಹಾಳಾಗದೆ ಅದರ ರಚನೆ ಅದೇ ಥರ ಇರಬೇಕು, ಬಟ್ ನವೀಕರಣ ಮಾಡಬೇಕು. ಈಗ ದೇವಸ್ಥಾನದಲ್ಲಿ ಹೇಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಏನು ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರಲ್ವ, ಅದೇ ಥರ ನಮ್ಮ ಸಂಸ್ಥೆ ಕೂಡ, ನಾವು ಕಲಿತಂಥ ಸಂಸ್ಥೆ ಕೂಡ ಅದೇ ಥರ ನವೀಕರಣಗೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಸಭೆಯನ್ನು ಕರೆದು ಆ ಸಭೆಯ ತೀರ್ಮಾನದಂತೆ ಪ್ರತಿ ಆದಿತ್ಯವಾರದಂದು ಶ್ರಮದಾನ ಮಾಡಿ ಏನು ಸಂಸ್ಥೆಯನ್ನು ನವೀಕರಣ ಕಾರ್ಯದಲ್ಲೆಲ್ಲ ಕಾರ್ಯಪ್ರವೃತ್ತರಾಗಿದ್ದೇವೆ ನಾವೆಲ್ಲ. ಎಲ್ಲರೂ ಕೂಡ ಸುಮಾರು 6 ತಿಂಗಳಿಂದ ಪ್ರತಿ ಆದಿತ್ಯವಾರದಂದು ಬಂದು ತಮ್ಮ ಸೇವೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ತಾವು ಕಲಿತ ಏನು ಸಂಸ್ಥೆಯ ಅಂದರೆ ಈಗ ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಅನ್ನುವಂಥ ಒಂದು ಶಿಕ್ಷಣ ಮಾಧ್ಯಮದ ಹಿಂದೆ ಅದರ ಹಿಂದೆ ಹೋಗ್ತಾ ಇದ್ದಾರೆ. ಕನ್ನಡ ಮಾಧ್ಯಮದ ಕಡೆ ಯಾರೂ ಕೂಡ ಒಲವನ್ನು ತೋರಿಸ್ತಾ ಇಲ್ಲ. ಸೊ ಹಾಗೆ ಈ ಕನ್ನಡ ಶಾಲೆಯನ್ನು, ನಾವು ಕಲಿತ ಶಾಲೆ ಅಂದರೆ ನಾವು ಕೂಡ ಕನ್ನಡ ಮೀಡಿಯಮಲ್ಲೇ ಕಲಿತದ್ದು, ಎಲ್ಲರೂ ಕೂಡ ಈ ಶಾಲೆಯಲ್ಲಿ ಕಲಿತವರು ಉತ್ತಮ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಸೊ ಯಾರೂ ಕೂಡ ಏನು ದೊಡ್ಡ ವ್ಯಕ್ತಿಗಳಾಗಲಿಲ್ಲ ಅನ್ನುವಂಥ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಜೀವನದಲ್ಲಿ ತಮ್ಮ ಕಾಲ ಮೇಲೆ ನಿಂತು, ನಾನು ಕೂಡ ಉದಾಹರಣೆ ಕೊಡಬೇಕಾದ್ರೆ ನಾನು ಕೂಡ ಇದೇ ಸಂಸ್ಥೆಯಲ್ಲಿ ಕಲಿತು ಒಂದು ಸರ್ಕಾರಿ ನೌಕರಿ ಸಿಕ್ಕಿದೆ. ನಾನು ಕೂಡ ಒಂದು ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ತಂದೆ ಕೂಡ ಏನು ಇದೇ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿ ಇದೇ ಸಂಸ್ಥೆಯಲ್ಲಿ ನಿವೃತ್ತಿ ಕೂಡ ಹೊಂದಿರ್ತಾರೆ. ಸೊ ಆದ ಕಾರಣ ನಮಗೆ ಬೇರೆ ವ್ಯಕ್ತಿಗಳಿಗಿಂತ ಹೇಳಬೇಕಾದ್ರೆ ನನಗೊಂದು ಅಪಾರ ಒಂದು ಹೆಮ್ಮೆ ಶಾಲೆಯ ಕುರಿತಾಗಿ. ಆದ ಕಾರಣ ನಮಗೆ ಸಮಯದ ಅಭಾವ ಇದ್ದರೂ ಕೂಡ ನಾನು ಕೂಡ ಒಂದು 2-3 ತಿಂಗಳಿಂದ ಏನು ಆರಂಭ ಆಗಿ 6 ತಿಂಗಳಾಗಿರ್ಬೋದು, ಆದರೂ ನನಗೆ ನಮ್ಮ ಸಮಯದ ಏನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಒಂದು ಹತ್ರ ಒಂದು 2-3 ತಿಂಗಳಿಂದ ನನಗೆ ಏನು ಆದಿತ್ಯವಾರ ಬಂದು ನನಗೆ ಎಷ್ಟು ಆಗ್ತದೋ ಅಷ್ಟು ನಾನು ಎಲ್ಲರ ಜೊತೆ ಸೇರಿ ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾನು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ ಮೇಡಮ್, ನಿಮಗೆ ಧನ್ಯವಾದಗಳು. ಮೈಕ್ ಅವರೇ ನಮಸ್ಕಾರ. ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ಸುಜಾತಾ ಶೆಟ್ಟಿ. ಸುಜಾತಾ ಶೆಟ್ಟಿ. ಸುಜಾತಾ ಶೆಟ್ಟಿ. ಓಕೆ.
ಹೇಳಿ, ಪುನಃ ಹೇಳಿ. ನನ್ನ ಹೆಸರು ಸುಜನಾ ಶೆಟ್ಟಿ. ಸುಜನಾ ಶೆಟ್ಟಿ. ಓಕೆ ಮೇಡಮ್, ನೀವು ಎಷ್ಟು ವರ್ಷದಿಂದ, ಅಂದ್ರೆ ನೀವು ಇದೇ ಶಾಲೆಯಲ್ಲಿ ಕಲ್ತವರ? ನಾನು 6th ಇಂದ ಈ ಶಾಲೆಯಿಂದ ಕಲಿತಿದ್ದೆ. ಓಕೆ ಮೇಡಮ್, ನನ್ನದೊಂದು ಪ್ರಶ್ನೆ. ಇವತ್ತು ನೀವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲರೂ ಹಳೆ ವಿದ್ಯಾರ್ಥಿಗಳು. ಮೇಡಮ್, ನಿಮ್ಮ ಈ ಒಂದು ಸಂಘಟನೆಯ ಹಾಗೂ ನಿಮಗೆ ಒಂದು ಈ ಒಗ್ಗಟ್ಟಿಗೆ ಒಂದು ಕಾರಣವೇನು ಮೇಡಮ್? ಸ್ಫೂರ್ತಿ ಯಾವುದು? ನಾವು ಕಲಿತ ಶಾಲೆಗೆ ಒಂದು ಚಿಕ್ಕ ಅಳಿಲು ಸೇವೆಯನ್ನು ಕೊಡಬೇಕನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲಿ ಶ್ರಮದಾನ ಮಾಡ್ತಿದ್ವಿ. ಹಾಗೆ ನಮಗೆ ಒಂದು ನಾಯಕತ್ವದ ರೀತಿಯಲ್ಲಿ ನಿತಿನ್ ಕೆ ಶೆಟ್ಟಿ ಅವರು ತುಂಬಾ ಇಲ್ಲಿ ಶ್ರಮದಾನ ಆಗಲಿ ಎಲ್ಲ ಕೆಲಸವನ್ನು ನೋಡ್ಕೊಂಡಿದ್ದಾರೆ. ಅವರಿಗೂ ಒಂದು ಸಹಕಾರಿ ಆಗಲಿ ಅಂತ ಅಂದ್ಕೊಂಡು ನಾವು ಅವ್ರ ಜೊತೆ ಸೇರಿಕೊಂಡಿದ್ದೀವಿ. ಓಕೆ, ನಿಮ್ಗೆ ಸ್ಫೂರ್ತಿ ನೀವು ಕಲಿತಂತ ಶಾಲೆ ಅಲ್ವಾ ಮೇಡಮ್? ಹೌದು. ಓಕೆ, ನೀವು ಅದನ್ನ ಹೇಳಿ. ನನಗೆ ಸ್ಫೂರ್ತಿ, ನಮ್ಗೆಲ್ಲರಿಗೂ ಸ್ಫೂರ್ತಿ ನಾವು ಕಲಿತಂತ ಶಾಲೆ ಹೇಳಿ. ನಮ್ಗೆಲ್ಲರಿಗೂ ಸ್ಫೂರ್ತಿ ಈ ಶಾಲೆ. ಈ ಶಾಲೆಗೆ ಒಂದು ಚಿಕ್ಕ ಅಳಿಲು ಸೇವೆ ನಮ್ಮ ಕಡೆಯಿಂದ ಆಗಲಿ ಅನ್ನೋದು ನಮ್ಮ ಆಸೆ. ಧನ್ಯವಾದಗಳು ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಪೂಜಾ ಎಸ್ ಆಚಾರ್ಯ ಶಿಮಂತೂರು. ಓಕೆ, ನೀವು ಇದೇ ಶಾಲೆಯ ಒಂದು ಹಳೆ ವಿದ್ಯಾರ್ಥಿ ಆಗಿದ್ದೀರಿ? ಹೌದು, ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಈ ಶಾಲೆಯಲ್ಲಿ ಕಲಿತಿದ್ದೇನೆ. ಓಕೆ, ಹೇಳಿ ಮೇಡಮ್, ನಿಮ್ಮ ಒಂದು ಅನಿಸಿಕೆ ಮತ್ತೆ ಈ ಶಾಲೆಯ ಕುರಿತಾಗಿ ನಿಮ್ಮ ಒಂದು ಅಭಿಮಾನ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳಿ. ನಾನು ತಿಳಿದ ಹಾಗೆ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಇಲ್ಲಿ ಕಲಿತಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಅಷ್ಟೊಂದು ಶ್ರೀಮಂತ ಮನೆತನದ ಮಕ್ಕಳು ಬರ್ತಿರಲಿಲ್ಲ. ತುಂಬ ಅಂದರೆ ಈ ಊರಿಗೆ ಇದೇ ಹತ್ತಿರದ ಶಾಲೆ ಆದ ಕಾರಣ ದೂರದ ಪ್ರದೇಶದಿಂದ ಎಲ್ಲ ಮಕ್ಕಳು ಈ ಶಾಲೆಗೆ ಬರ್ತಿದ್ರು. ಆ ಸಂದರ್ಭದಲ್ಲಿ ಈ ಶಾಲೆಯು ಅಂದಿನ ಕಾಲದಿಂದಲೂ ಈ ಶಾಲೆಯು ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಅಥವಾ ಕಲಾ ಉತ್ಸವ ಇರ್ಬೋದು, ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲೂ ನಮ್ಮ ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಮಿಂಚಿದೆ. ಇದಕ್ಕೆ ಕಾರಣ ನಮ್ಮ ಈ ಶಾಲೆಯ ಶಿಕ್ಷಕರು. ಆದ ಕಾರಣ ಈ ಶಾಲೆಯು ಇದೇ ರೀತಿ ಇನ್ನೂ 100 ವರ್ಷ ಮುಂದುವರಿಯಲಿ, ಇದೇ ರೀತಿ ರಾಷ್ಟ್ರ ಮಟ್ಟದಲ್ಲೂ ನಮ್ಮ ಶಾಲೆಯು ಮಿಂಚಲಿ ಅಂತೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ಈ ಶಾಲೆಗೆ 10ನೇ ತರಗತಿ ತನಕ ಕಲಿತಂಥ ಎಲ್ಲ ಮಕ್ಕಳು ಒಂದು 6 ತಿಂಗಳಿನಿಂದ ಈ ಶಾಲೆಯು ನವೀಕರಣ ಆಗ್ತಾ ಉಂಟು. ಅದಕ್ಕಾಗಿ ಎಲ್ಲ ಮಕ್ಕಳು ಯಾರಿಗೆ ಬರಲಿಕ್ಕೆ ಆಗುವುದಿಲ್ವೋ ಹಗಲೊತ್ತಲ್ಲಿ, ಅವರು ರಾತ್ರಿ ಕೂಡ ಬಂದು ಈ ಶಾಲೆಯ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ನಮಗೆ ಹಣ ಮಾತ್ರ ಮುಖ್ಯವಲ್ಲ, ಇಲ್ಲಿ ಎಲ್ಲರೂ ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ, ನಿತಿನ್ ಕೆ ಶೆಟ್ಟಿ ಇವರ ಸಾರಥ್ಯದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಿದ ಕಾರಣ ನಮ್ಮ ಈ ಶಾಲೆಯು ಇಷ್ಟು ಸುಂದರವಾಗಿ ಕಂಗೊಳಿಸುತ್ತಿದೆ. ಇದೇ ರೀತಿ ನಮ್ಮ ಶಾಲೆ ಇನ್ನೂ 100 ವರ್ಷ ಸಾಗಲಿ ಅಂತೇಳಿ ನಾನು ಇಷ್ಟಪಡುತ್ತೇನೆ. ಇಷ್ಟೊತ್ತು ಮಾತನಾಡಿದಿರಿ ಮೇಡಮ್, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನೋಡಿ, ತಗೊಳ್ಳಿ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಸ್ಪೆಷಾಲಿಟಿ ಏನಂತ ಹೇಳಿದರೆ, ವಾರದಲ್ಲಿ 6 ದಿವಸ ಕೆಲಸ ಮಾಡಿ 1 ದಿವಸ ರಜೆಯನ್ನು ಕೂಡ ಅವರು ತಮ್ಮ ಶಾಲೆಯಲ್ಲಿ ಕೆಲಸ ಮಾಡಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಾನು ನೋಡಿದ ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸಗಳಾಗ್ತವೆ, ಆದರೆ ಇಲ್ಲಿಯ ಮಕ್ಕಳು ಕೆಲಸ ಸಹ ಮಾಡಿದ್ದಾರೆ, ದುಡ್ಡು ಸಹ ಹಾಕಿದ್ದಾರೆ. ಸೊ ಈ ಪಂಜಿನಡ್ಕ ಶಾಲೆ ಎಲ್ರಿಗೂ ಒಂದು ಮಾದರಿ. ನಿಮ್ಮ ಹೆಸರೇನು? ನನ್ನ ಹೆಸರು ಭಾಗೀರಥಿ. ಓಕೆ, ನಿಮ್ಮ ಊರು? ಕೊಳಕಾಡಿ. ಓಕೆ. ಈ ಶಾಲೆಗೆ ಇವತ್ತು ನೀವು ಬಂದಿದ್ದೀರಿ, ಇಲ್ಲಿ ಒಂದು ಶ್ರಮದಾನ ಆಗ್ತಾ ಉಂಟು. ಬಂದದ್ದು ಸ್ವಲ್ಪ ಡೊನೇಷನ್ ಕೊಡುವ ಅಂತ. ಹೌದಾ? ಕೆಲಸ ಮಾಡ್ಲಿಕ್ಕೆ ನನ್ನ ಮಕ್ಕಳು ಮಾಡ್ತಾರೆ ಇಲ್ಲಿ. ಓಕೆ, ನೀವೀಗ ಇಲ್ಲಿ ಶಾಲೆಗೆ ನಿಮ್ಮ ಒಂದು ಆರ್ಥಿಕ ಸಹಾಯವನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದೀರಿ ಅಲ್ವಾ? ನಿಮ್ಗೆ ನೀವು ಇದೇ ಶಾಲೆಯಲ್ಲಿ ಓದಿದವರ? ಹೌದು. ಓಕೆ, ನಿಮ್ಗೆ ಏನಾದ್ರು ನಿಮ್ಮ ಬಾಲ್ಯದ ನೆನಪುಂಟಾ? ಹೇಳಿ. ಇವರು ರಾಜ ಮಾಸ್ಟರ್ ಇದ್ರು, ಬಾಲಕೃಷ್ಣ ಮಾಸ್ಟರ್ ಇದ್ರು, ಮತ್ತೆ ಇದು ರಾಗ ಮಾಸ್ಟರ್ ನನಗೆ ಹೇಳ್ಕೊಡ್ಲಿಕ್ಕೆ ಇರಲಿಲ್ಲ, ಶಾಲೆಯಲ್ಲಿ ಇದ್ರು. ಬಾಲಕೃಷ್ಣ ಮಾಸ್ಟರ್ ಹೇಳಿದ್ರು, ರಾಜ ಮಾಸ್ಟರ್ ಹೇಳ್ಕೊಟ್ಟಿದ್ರು. ಮತ್ತೆ ಒಬ್ಬರು ಸಿಪ್ರಿಯನ್ ಮಾಸ್ಟರ್ ಅಂತ ಇದ್ರು, ಅತ್ಲಾಗಿಂದ ಬರುವವರು. ಮತ್ತೆ ಪದ್ಮನಾಭ ಮಾಸ್ಟರ್ ಅಂತ ಇದ್ರು.
ಮೇಡಮ್, ಅಂದಿಗೂ ನೀವು ನೋಡಿದ ಶಾಲೆಗೂ ಇಂದು ನೀವು ಈಗ ನೋಡ್ತಾ ಇರುವ ಶಾಲೆಗೂ ಏನು ವ್ಯತ್ಯಾಸ ಉಂಟು ಮೇಡಮ್? ಹಾಗಾದರೆ ಆಗ ಹಾ. ಸಾಧಾರಣ ಒಂದು ಕಟ್ಟಡ ಬೇಕಲ್ಲ, ಹೌದು. ಹಾಗೆ ಇತ್ತು, ಜಗಲಿ ಎಲ್ಲ ಇತ್ತು, ಹಾ. ಕೂತ್ಕೊಳ್ಳಿಕ್ಕೆಲ್ಲ ಇತ್ತಲ್ಲ, ಅದು ಇಷ್ಟು ಗೊತ್ತುಂಟಾ? ಚೆಂದ ಇತ್ತ ಮೇಡಮ್ ಶಾಲೆ ಆಗ? ಇಷ್ಟು ಚಂದ ಅಂದರೆ ಅವ್ರಿಗೆಂತ ಸುಣ್ಣ ಬಣ್ಣ ಎಲ್ಲ ಕೊಟ್ಟಿದ್ರು. ಹಾ. ಮತ್ತೆ ಚಂದ ಅಂದರೆ ಎಂಥದ್ದು, ಹಾ. ಜಗಲಿ ಎಲ್ಲ ಇತ್ತು ಕೂತ್ಕೊಳ್ಳಿಕ್ಕೆ, ಹಾ. ಬೆಂಚ್ ಇತ್ತು, ಹಾ. ಮತ್ತೆ ಎಂಥದ್ದು ಅಂತ ಹೇಳುದು, ಹಾ. ಮಾಸ್ಟರ್ ಎಲ್ಲ ಇದ್ರು? ಮಾಸ್ಟರ್ ಎಲ್ಲ ಇದ್ರು. ಓಕೆ. ಆಗ ಮಾಸ್ಟರ್ ಎಲ್ಲ ನಿಮ್ಗೆ ಬೈತಿದ್ರಾ? ಮಾಸ್ಟರ್ ಬೈತಿದ್ರು, ಹೊಡಿತಿದ್ರು ಅಲ್ವಾ? ಓಕೆ. ಹೊಡಿತಿದ್ರ ನಿಮ್ಗೆ? ಹೊಡಿತ ತಿಂದಿದ್ದೇನೆ. ತಿಂದಿದ್ದೀರಿ? ಯಾಕೆ ಮೇಡಮ್ ನೀವು ಹೊಡೆತ ತಿಂದ್ರಿ? ನೀವು ಕಲೀಲಿಕ್ಕೆ ಹುಷಾರಿರ್ಲಿಲ್ವಾ? ಯಾಕೆಂತ ನೆನಪಿಲ್ಲ. ಹೌದು, ಕಲೀಲಿ ಸಾಕಾಗ್ಲಿಲ್ವೇನಾ, ಅದಕ್ಕೆ ಆಗಿರ್ಬಹುದು. ಓಕೆ. ಹಾ, ನೋಡಿ, ಈಗ ನಿಮ್ಮ ಸುತ್ತಮುತ್ತ ಇವರು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿದ್ದಾರೆ ಮೇಡಮ್. ನೀವು ಇವರಿಗೆಲ್ಲ ಒಂದು ಪ್ರೋತ್ಸಾಹದ ಮಾತು ಹೇಳ್ತೀರಂತಾದ್ರೆ ಏನ್ ಹೇಳ್ತೀರಿ? ಇವರಿಗೆಲ್ಲ ಹೇಗೆ ಧೈರ್ಯ ತುಂಬ್ತೀರಿ ನೀವು? ಇವರಿಗೆ ನಾನು ಹೇಳೋದು ಒಂದೇ ಮಾತು, ದೇವರು ನಿಮಗೆ ಆರೋಗ್ಯ ಕೊಟ್ಟು ಹೀಗೆ ಮುಂದೆ ಮುಂದೆ ಹೋಗ್ತಾ ಇರಿ, ಒಳ್ಳೆಯದನ್ನು ಮಾಡ್ತಾ ಇರಿ ಅಲ್ವಾ? ನಿಮ್ಮಂತ ಹಿರಿಯರು ಹೇಳಿದ ಮಾತು ಇವರಿಗೆಲ್ಲ ಒಂದು ಪ್ರೋತ್ಸಾಹ ಮತ್ತೆ ಒಂದು ಸಪೋರ್ಟ್ ಅಲ್ವಾ ಹೌದು. ಮುಂದೆ ಹೋಗ್ಲಿಕ್ಕೆ? ಹೋಗ್ಬೇಕು. ನಿಮ್ಮಂತ ಹಿರಿಯರ ಒಂದು ಆಶೀರ್ವಾದ ಬೇಕು. ಹೌದು, ದೇವರ ಹತ್ರ ಪ್ರಾರ್ಥಿಸ್ತೇನೆ. ಹಾ ಮೇಡಮ್, ಇಷ್ಟೊತ್ತು ನೀವು ಮಾತನಾಡಿದ್ರಿ, ತುಂಬಾ ಚಂದ ಮಾಡಿ ಮಾತಾಡಿದ್ರಿ. ನಿಮ್ಮ ಒಂದು ಹಳೆಯ ನೆನಪುಗಳನ್ನು ಕೂಡ ನಮಗೆ, ನಮ್ಮ ಮಕ್ಕಳಿಗೆ ನೀವು ಹೇಳುವ ಮೂಲಕ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ. ಆಯ್ತು, ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ಕೊಲೆಕಾಡಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಸಂಭ್ರಮದ ಈ ಒಂದು ಶುಭ ಕಾರ್ಯಕ್ಕೆ ನಾವು ಭಾಗೀರಥಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಆ ಒಂದು ನೆನಪಿಗಾಗಿ ನಾವು ಈ ಶಾಲೆಯ ಒಂದು ಕಟ್ಟಡದ ನವೀಕರಣದ ಈ ಸಂದರ್ಭದಲ್ಲಿ ನಮ್ಮಿಂದಾದ ಸಹಾಯವನ್ನು ಈ ಶಾಲೆಗೆ ಕೊಡ್ತಾ ಇದ್ದೇವೆ. ಅದನ್ನು ಈ ಶಾಲೆಯ ಹಳೆವಿದ್ಯಾ ಸಂಘದ ಅಧ್ಯಕ್ಷರಾದ ನಿತಿನ್ ಕೆ ಶೆಟ್ಟಿ ಇವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಲಕಡಿ ಶಾಲೆ ಮಲಕಡಿ ಶಾಲೆ ಮಲಕಡಿ ಶಾಲೆ ಕೊಲೆಕಾಡಿ ಶಾಲೆಗೆ ಜೈ. ನಮ್ಮ ಶಾಲೆ ನಮ್ಮ ಹೆಮ್ಮೆ.